ಬ್ಯಾಕ್ ಟು ಅಂದರ್ ವಿಡಿಯೋ. ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಅತಿಥಿಗಳ ಮನದಾಳದ ಮಾತು ಅಂತ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಂದಿದೆ. ಬನ್ನಿ ಪ್ರೋಮೋ ನೋಡ್ತಾ ಮಾತಾಡೋಣ. ಸತ್ತು ಮೇಲೂ ನಮ್ಮ ಒಂದು ವಂಶ ಪರಂಪರೆ ನೋಡೋ ಅಂತ ಒಂದು ಮೆಮೊರೀಸ್ ಕೊಟ್ಟಿದೆ. ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಒಂದು ಗೌರ್ಮೆಂಟ್ ಬಸ್ ನಿಲ್ಸ್ತಾರೆ, ಪ್ರೀತಿ ಕೊಡ್ತಾರೆ, ಎಲ್ಲೋ ಹೋಗ್ತಿರ್ಬೇಕಾದ್ರೆ ಮಂಜಣ್ಣ ಅಂತಾರೆ. ಅಂದ್ರೆ ಅಷ್ಟು ಕೊಟ್ಟಿದೆ ಬಿಗ್ ಬಾಸ್. ಈ ಮನೆ ನನಗೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ ಈ ಶೋ. ನನಗೆ ಕರ್ಮಗಳನ್ನ ಕಳೆದಂತ ಜಾಗ ಬಿಗ್ ಬಾಸ್ ಯಾರಿಗೇನು ಕೊಟ್ಟಿದೆ ಗೊತ್ತಿಲ್ಲ, ನನಗೆ ಪುನರ್ಜನ್ಮನೆ ಕೊಟ್ಟಿದೆ. ಸೀಸನ್ 11 ಬಂದಿಲ್ಲ ಅಂತಿದ್ರೆ ನನ್ನ ಲೈಫಲ್ಲಿ ಬಿಗ್ ಬಾಸ್ ಐ ಲವ್ ಯು ಸೋ ಮಚ್ ಟಿಲ್ ಮೈ ಲಾಸ್ಟ್ ಬ್ರೆತ್. ಬಿಗ್ ಬಾಸ್. ಸೊ ಪ್ರೊಮೋ ನೋಡಿದ್ರೆ ಹೆಂಗ್ ಅನ್ಸುತ್ತೆ ಅಂದ್ರೆ ಒಳ್ಳೆ ಸೆಂಡ್ ಅಪ್ ಕೊಡ್ತಿದ್ದಾರೆ. ಅಂತೂ ನಿಜ ರಜತ್ ಹೇಳಿದ್ದು ಮೆಮರಿನ ತಂದು ಕೊಡುತ್ತೆ ಬಿಗ್ ಬಾಸ್ ಮನೆ. ಅವ್ರ ಜರ್ನಿ ಹೇಗಿತ್ತು, ಅವ್ರ ಕಷ್ಟಗಳು ಏನು ಪಟ್ರು, ಆಮೇಲೆ ಅವರು ಎಂಜಾಯ್ ಎಷ್ಟು ಮಾಡಿದ್ದಾರೆ, ಇದರಲ್ಲಿ ಅವ್ರು ಎಲ್ಲಾನು ಶೇರ್ ಮಾಡ್ಕೊತಿದ್ದಾರೆ. ಒಂದು ಬ್ಯೂಟಿಫುಲ್ ಎಪಿಸೋಡ್ ಆಗ್ಬೋದು ಅಂತ ಅನ್ಕೊಂಡಿನಿ. ಅದನ್ನ ಅವರು ಎಡಿಟರ್ ಚೆನ್ನಾಗಿ ಕಟ್ ಮಾಡಿ ಹಾಕಿದ್ರೆ ಆಗುತ್ತೆ ಅನ್ಕೊಂತೀನಿ. ಬಟ್ ಲೈವ್ ನೋಡಿದವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಅನ್ಕೊಂತೀನಿ. ರಜತ್ ಅವರು ಹೇಳಿದ್ದು ನಿಜಾನೇ, ಒಂಥರ ಲೈಫ್ ಟೈಮ್ ಮೆಮರಿ ಕೊಟ್ಟಂಗೆ. ಎಷ್ಟೋ ಜನ ವೇಟ್ ಮಾಡ್ತಿದ್ದಾರೆ ಗುರು ಅದಕ್ಕೆ ಹೋಗೋದಕ್ಕೆ, ತುಂಬಾ ಜನ. ಯಾಕಂದ್ರೆ ಅಲ್ಲಿ ಹೋದ್ರೆ ಅವ್ರ ಲೈಫೇ ಚೇಂಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಸ್ಟಾರ್ಗಳಲ್ಲಿ ಹೋಗಿ ಬಂದ್ಬಿಟ್ರೆ ಸೊ ಅದೊಂಥರ ಮೆಮರಿನೇ ನಿಜ ಅಲ್ವಾ. ಎಷ್ಟೋ ಜನಕ್ಕೆ ಅಪಾರ್ಚುನಿಟಿ ಸಿಗೋದಿಲ್ಲ ಅದು ಅಲ್ವಾ. ಸಿಕ್ಕಿದನ ಅವ್ರು ಹೇಗೆ ಯೂಸ್ ಮಾಡ್ಕೊತಾರೆ, ಅದನ್ನ ಹೇಗೆ ಅವ್ರ ಕರಿಯರ್ ಆಗಿ ಬಿಲ್ಡ್ ಮಾಡ್ಕೊತಾರೆ ಅನ್ನೋದೇ ಇಲ್ಲಿರುತ್ತೆ ಅಲ್ವಾ. ಹಾಗೇನೆ ರಜತ್ ಅವ್ರಿಗೂ ಒಳ್ಳೆ ಅವಕಾಶ ಸಿಕ್ಕಿತ್ತು, ಅವರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿರೋರು ಏನೂ ಇಲ್ಲ, ಅವರು ಎಲ್ಲರೂ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ ಅನ್ಸುತ್ತೆ. ಸೊ ಈಗ ಬಿಗ್ ಬಾಸ್ ಅಂದ ತಕ್ಷಣ ಒಂದು ಮೆಮರಿ ಇದ್ದಂಗೆನೆ ನಿಜ. ಈಗ ಯಾರು ಬಿಗ್ ಬಾಸ್ ಸ್ಟಾರ್ಟ್ ಅಯ್ಯೋ ನಾನು ಹೋಗಿ ಬಂದಿದ್ದೀನಿ ಅಂತ, ಈಗ ನನ್ನ ಮಕ್ಕಳಿಗೂ ಕೂಡ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆಯಪ್ಪ ಅಂತ ಓಕೆ ಮಗನೇ ನಾನು ಹೋಗಿ ಬಂದಿದ್ದೀನಿ ಅನ್ನೋ ಒಂಥರ ಮೆಮರಿ ಅದು. ಆ ಮಂಜಾನ ಒಂದು ಮಾತು ಹೇಳ್ತಾರೆ ನೋಡಿ. ಸೊ ಕಾರಲ್ಲಿ ಹೋಗ್ಬೇಕಾದ್ರೆ ನನ್ನ ರೆಕಗ್ನೈಸ್ ಮಾಡ್ತಾರೆ ಅದೆಲ್ಲ ಹೇಳಿದ್ರು ಅಲ್ವಾ. ಸೊ ಅವಾಗ ನಂಗೂ ಒಂಥರ ಹೆಂಗೆ ಅನ್ಸುತ್ತೆ ಅಂದರೆ ಈಗ ಯಾರಾದರೂ ಫಾರ್ ಎಕ್ಸಾಂಪಲ್ ಮಂಜನನ್ನೇ ತಗೊಳ್ಳಿ. ಲಾಸ್ಟ್ ಸೀಸನ್ ಬಿಗ್ ಬಾಸ್ ನಡೆಸಬೇಕಾದ್ರೆ ನಾವು ಎಷ್ಟು ಸಲ ಕೂತವಲ್ಲ ಅವ್ರು ಮೀಟ್ ಮಾಡಬೇಕು ಅಂತ ಹಿಂಗೆಲ್ಲ ಇರ್ತೈತೆ ಅಲ್ವಾ. ಎಕ್ಸಾಂಪಲ್ ಗಿಲ್ಲಿ ಅವ್ರು ಯಾವಾಗ ಬರ್ತಾರೆ ವಿನ್ನರ್ ಆಗಿ ನಾವು ಅವ್ರನ್ನೆಲ್ಲ ನೋಡಬೇಕು ಅಂತ ಅನಿಸುತ್ತೆ. ಅವ್ರಿಗೂ ಅದೇ ಥರ ಫೀಲಿಂಗ್ ಇರುತ್ತೆ. ಅವ್ರಿಗೂ ವಾವ್ ನನ್ನನ್ನು ನೋಡೋದಕ್ಕೆ ಇಷ್ಟು ಜನ ಬರ್ತಾರಲ್ವಾ, ನನಗೂ ಫ್ಯಾನ್ಸ್ ಬೇಸ್ ಇದೆ ಅಲ್ವಾ ಅಂತ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಅವ್ರನ್ನ ರೆಕಗ್ನೈಸ್ ಮಾಡ್ತಾರಲ್ಲ ಅಂತ. ಇವಾಗ ಚಿಕ್ಕ ಯೂಟ್ಯೂಬರ್ ಆಗಿರೋ ನಮಗೇನೆ ಎಷ್ಟು ಖುಷಿ ಆಗುತ್ತೆ. ಯಾರಾದರೂ ಒಬ್ರು ನೀವು ಇದನ್ನು ಮಾಡ್ತೀರಲ್ವಾ. ನನಗೆ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಬ್ರು ಮೆಸೇಜ್ ಮಾಡಿದ್ರು, ನೀವು ಯೂಟ್ಯೂಬಲ್ಲಿ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದೀರಾ ಅಂತ. ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ, ಅಷ್ಟು ಖುಷಿ ಆಗುತ್ತೆ. ಇನ್ನು ಅವ್ರ ಸೆಲೆಬ್ರಿಟಿಗಳಿಗೆ ಅಷ್ಟು ಖುಷಿ ಆಗದೆ ಇರುತ್ತಾ. ಯಾರಾದರೂ ಒಬ್ರು ರಿಕಗ್ನೈಸ್ ಮಾಡ್ಲಪ್ಪ ಅಂತಾನೆ ವೇಟ್ ಮಾಡ್ತಿರ್ತೀವಲ್ವಾ ನಾವು. ಅದೇ ನಂತರ ನಮಗೆ ಸಕ್ಸಸ್ ಸಿಕ್ಕಂಗೆ ಅಲ್ವಾ. ಇನ್ನೊಂದು ಎಷ್ಟೋ ಆ್ಯಕ್ಟಿಂಗ್ ಮಾಡಿದ್ದಾರೆ ಮಂಜನ. ನಿಜ ಹೇಳ್ಬೇಕಂದ್ರೆ ಅವ್ರು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಅವ್ರ ಆ್ಯಕ್ಟಿಂಗ್ಗಳು ಅಷ್ಟು ನಂಗೆ ಗೊತ್ತಿಲ್ಲ. ಈಗ ಎಕ್ಸಾಂಪಲ್ ಅಶ್ವಿನಿ ಅವ್ರದ್ದು ನನಗೆ ಗೊತ್ತಿಲ್ಲ, ಅವರು ಎಷ್ಟೋ ಫಿಲ್ಮ್ಗಳು ಮಾಡಿದಾರಲ್ವಾ. ಆದರೂ ನನಗೆ ಮೊನ್ನೆ ಅವ್ರು ಹೇಳಿದ ತಕ್ಷಣ ಹೌದಾ ಅಂತ ಅನಿಸ್ತು. ಆಮೇಲೆ ಅವ್ರು ಹೇಳಿದ್ದು ಹಾಗೆ ನೋಡಿಕೊಂಡು ವಾಪಸ್ ಹೋಗಿ ನಾನು ಯೂಟ್ಯೂಬಲ್ಲಿ ನೋಡಿದೆ. ಆಮೇಲೆ ಅವ್ರ ಫಿಲ್ಮ್ ಯಾವ ಅಂತ ಸರ್ಚ್ ಮಾಡಿದೆ. ಅವಾಗ ಗೊತ್ತಾಯ್ತು ಮಂಜನನು ಇಷ್ಟೆಲ್ಲ ಫಿಲ್ಮ್ ಮಾಡಿದ್ದಾರೆ, ಮ್ಯಾಕ್ಸಲ್ಲೂ ಕೂಡ ಇದ್ದಾರೆ ಅಂತ ಅನಿಸ್ತು. ಸೊ ರಿಕಗ್ನೈಸೇಷನ್ ಯಾವಾಗ ಸಿಗೋದು ಅಂದರೆ ಬಿಗ್ ಬಾಸ್ ಮನೇಲಿ ಬಂದಾಗ ಜಾಸ್ತಿ ಹೈಲೈಟ್ ಆಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಜ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಶೋ ಗುರು. ಅದರಲ್ಲಿ ಹೋಗಿ ಬಂದವರು ಲೆವೆಲ್ಲೇ ಬೇರೆ ಆಗುತ್ತೆ ನನ್ನ ಪ್ರಕಾರ. ಯಾರು ಇಲ್ಲದೆ ಇರೋರು ಎಲ್ಲ ತಗೊಂಡು ಬರ್ತಾರೆ ಅಲ್ಲಿ. ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಬಟ್ ರಿಕಗ್ನೈಸೇಷನ್ ಮಾತ್ರ ಸಖತ್ತಾಗಿ ಸಿಗುತ್ತೆ. ಸೊ ಇಲ್ಲಿ ಗಿಲ್ಲಿಯವ್ರನ್ನೇ ತಗೊಳ್ಳಿ. ಗಿಲ್ಲಿಯವ್ರಾಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಅವ್ರಿಗೆ ಹೊರಗಡೆ ಎಷ್ಟೋ ನೆಗೆಟಿವ್ಗಳು ಬಂದಿದೆ. ಓಕೆ, ಆದ್ರೂ ಎಷ್ಟೋ ಜನ ಹೇಳ್ತಾರೆ ನನಗೆ ಕಮೆಂಟಲ್ಲಿ. ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮಲ್ಲಿ ಹೇಳಿದರು ಗಿಲ್ಲಿ ಅವ್ರದ್ದು ತುಂಬ ನೆಗೆಟಿವ್ ಇತ್ತು, ಅದು ಓವರ್ಕಮ್ ಮಾಡಿದ್ರು. ರಕ್ಷಿತಾ ಅವರು ಕನ್ನಡ ತಪ್ಪಾಗಿ ಮಾತಾಡ್ತಾಳೆ ಅಂತ ತುಂಬ ನೆಗೆಟಿವ್ ಆಗಿತ್ತು. ಬಟ್ ಅದೇ ಇವಾಗ ಅಲ್ಲಿ ರಿಕಗ್ನೈಸ್ ಆಗಿದ್ದಾರೆ, ಆಗಿಲ್ಲ ಅಂತಲೇ ಹೇಳ್ತಿಲ್ಲ, ಅಲ್ಲಿ ರಿಕಗ್ನೈಸ್ ಆಗಿದ್ದಾರೆ. ಆಗಿ ಬಂದು ಇಲ್ಲಿ ಫುಲ್ಲು ಅಲ್ವಾ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇವ್ರು ಯಾರು ಅಂತ. ಆಮೇಲೆ ಅವರು ಇಲ್ಲಿ ಬಂದಮೇಲೆ ಎಷ್ಟು ಗಿಲ್ಲಿ ಅವ್ರನ್ನ ಫ್ಯಾನ್ಸ್ ಬೇಸ್ ನೋಡಿದರೆ ಹಬ್ಬ ನನಗೆ ವಾವ್ ಅನಿಸುತ್ತೆ ಗೊತ್ತಾ. ಒಂಥರ ಖುಷಿ ಆಗುತ್ತೆ ಅದನ್ನು ನೋಡಿದ ತಕ್ಷಣ. ಆಮೇಲೆ ಇಲ್ಲಿ ಬಂದಮೇಲೆ ನಿಜ ಹೇಳಿ ಎಂಥ ನೆಗೆಟಿವ್ ಒಪಿನಿಯನ್ ಔಟ್ಸೈಡ್ ಇದ್ರು ಇಲ್ಲಿ ಬಂದ ತಕ್ಷಣ ಎಲ್ಲನೂ 3 ತಿಂಗಳಲ್ಲಿ ಗಪ್ ಚುಪ್ ಅಂತ ಮಾಡಿಬಿಡುತ್ತೆ. ಸೊ ಇಲ್ಲಿ ಚೈತ್ರಕ್ಕ ಹೇಳ್ತಾರೆ ಯಾರಿಗೆ ಏನು ಕೊಟ್ಟಿದೆ ಗೊತ್ತಿಲ್ಲ, ನನಗೆ ಪುನರ್ಜನ್ಮನೆ ಕೊಟ್ಟಿದೆ ಅಂತ ಹೇಳ್ತಾರೆ. ಸೊ ಚೈತ್ರಕ್ಕಗೂ ತುಂಬ ನೆಗೆಟಿವ್ ಇತ್ತು ಹೊರಗಡೆ. ನಿಮಗೆ ಗೊತ್ತಿರ್ಬೋದು ಲಾಸ್ಟ್ ಸೀಸನಲ್ಲಿ ಚೈತ್ರಕ್ಕಂದು ಬಗ್ಗೆ ತೆಗೆದ ತಕ್ಷಣ ತುಂಬ ನೆಗೆಟಿವ್ ಅಲ್ವಾ. ಅವರು ಬಿಗ್ ಬಾಸ್ ಮನೆ ಬಂದಮೇಲೆ ನಿಜ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ. ಆಮೇಲೆ ಯಾರ್ಯಾರು ಹೆಂಗೆ ನೋಡ್ತಾರೆ ಅನ್ನೋದು ಅವರ ಪ್ರಾಸ್ಪೆಕ್ಟಿವ್ ಮೇಲೆ ಹೋಗುತ್ತೆ. ಆಮೇಲೆ ಎಷ್ಟೋ ಜನಕ್ಕೆ ಏನೂ ಕ್ಲಾರಿಟಿ ಇರಲ್ಲ, ಯಾರೇನು ಹೇಳಿದ್ರು, ಅವ್ರು ಏನು ಹೇಳಿದ್ರು, ಇವ್ರು ಏನು ಹೇಳಿದ್ರು, ಅದರಲ್ಲೇ ಇರ್ತೀವಿ ನಾವು ಅಲ್ವಾ. ಆಮೇಲೆ ಚೈತ್ರಕ್ಕೆ ಎಷ್ಟೋ ಕೊಂಡು ನೆಗೆಟಿವ್ ಇದೆ, ಅದನ್ನೆಲ್ಲ ಓವರ್ಕಮ್ ಮಾಡಿ ಇನ್ನೂ ಇದೆ ಇಲ್ಲ ಅಂತ ಹೇಳಲ್ಲ, ಬಟ್ ಆದರೂ ಓವರ್ಕಮ್ ಮಾಡ್ಕೊಂಡು ಇವಾಗ ನೋಡಿ ಬ್ಲಾಗ್ಗಳು ಮಾಡ್ತಿದ್ದಾರೆ. ಆಮೇಲೆ ಫ್ಯಾಮಿಲಿನ ಮೇಂಟೈನ್ ಮಾಡ್ತಿದ್ದಾರೆ. ಓಕೆ, ಪ್ರೋಗ್ರಾಮ್ಗಳನ್ನು ನಡೆಸ್ಕೊಡ್ತಿದ್ದಾರೆ. ಅವ್ರಿಗೊಂದು ಜೀವನ ಕಟ್ಕೊಳ್ಳೋಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಸೊ ಅಲ್ಲಿ ಬಿಗ್ ಬಾಸಲ್ಲಿ ಕಂಟೆಸ್ಟೆಂಟ್ಗಳ ರಿಯಾಕ್ಷನ್ ನೋಡಿದರೆ ತುಂಬ ಅಳ್ತಿದ್ದಾರೆ. ಅವ್ರ ಮನಸ್ಸಿಗೂ ಅದು ಫೀಲ್ ಆಗ್ತಿದೆ ಅಂತ ನನಗನ್ಸುತ್ತೆ. ಈಗ ಇವರೆಲ್ಲ ಹೇಳಿದ್ರಲ್ಲ ಅದು ಸತ್ಯವಾದ ಮಾತುಗಳೇ. ಯಾಕಂದರೆ ನಾವು ಲಾಸ್ಟ್ ಸೀಸನಲ್ಲಿ ನೋಡಿದ್ದೀವಲ್ವಾ ಎಷ್ಟು ಹೆಂಗೆ ಅಂತ. ಆಮೇಲೆ ಅವ್ರು ಹೊರಗಡೆ ಬಂದಮೇಲೆ ಅವ್ರಿಗೆ ಸಿಕ್ಕಿರೋ ರೆಸ್ಪಾನ್ಸ್ಗಳು ಅಮೇಝಿಂಗ್ ರೀ. ನಿಜ ಚೆನ್ನಾಗಿ ರಿಕಗ್ನೈಸ್ ಆದರು, ಚೆನ್ನಾಗಿ ಸೆಟ್ಲ್ ಆಗ್ತಿದ್ದಾರೆ. ತುಂಬ ಒಳ್ಳೇದು ಅನಿಸುತ್ತೆ. ಅವ್ರು ಹೇಳೋ ಮಾತುಗಳೇನು ಸುಳ್ಳಲ್ಲ, ನಿಜ ಅನಿಸುತ್ತೆ. ನಮಗೂ ಮನದಾಳದ ಮಾತುಗಳು ಅನಿಸುತ್ತೆ. ಆಮೇಲೆ
ನಿಜ ಹೇಳ್ಬೇಕಂದ್ರೆ ಮೊನ್ನೆ ಒಂದು ವಾರದಿಂದ ಅವರು ಮಾಡ್ತಿರೋದಕ್ಕೆಲ್ಲ ತುಂಬ ಬೈಕೊಳ್ಳೋದು ಉಂಟು, ಗಿಲ್ಲಿ ಗೋಳ ಕೊಡ್ತಿದ್ದಾರೆ ಅಂತ. ಬಟ್ ಇವತ್ತು ಅವರು ಏನು ಅವ್ರ ಕ್ಯಾರೆಕ್ಟರಲ್ಲಿ ಇದ್ದರು ಅನಿಸುತ್ತೆ. ಕ್ಯಾರೆಕ್ಟರ್ ಬಿಟ್ಟು ತಾವು ಏನು ಅಂತ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅವ್ರಿಗೆ ಅನ್ನೋ ಥರ ಎಲ್ಲನೂ ಬಿಚ್ಚಿಟ್ಟು ಹೇಳ್ತಿದ್ದಾರೆ. ಆಮೇಲೆ ನಿನ್ನೆ ಲೈವಲ್ಲಿ ನೋಡಿರ್ಬೇಕು ನೀವು, ಮಂಜನ ಒಂದು ಮಾತು ಹೇಳ್ತಾರೆ ಗಿಲ್ಲಿ ಅವ್ರಿಗೆ, ನಾನು ಒಮ್ಮೆ ಕ್ಯಾರೆಕ್ಟರ್ ಒಳಗೆ ಇಳಿದ್ರೆ ಅದರಿಂದ ಹೊರಗೆ ಬರೋದಿಲ್ಲ, ನಿನ್ನೆ ತನ ಅಷ್ಟೇ ನನ್ನ ಕ್ಯಾರೆಕ್ಟ್ರು, ಇವತ್ತಿಂದ ಇಲ್ಲ. ಗಿಲ್ಲಿ ಸಾರಿ ಕೇಳಿದಾಗ ಮಗ ನಾನು ಹಂಗಿಲ್ಲ ಅಂತಂತಾರೆ. ಗಿಲ್ಲಿ ಅವ್ರು ಹೇಳ್ತಾರೆ ಹೌದನಾ ಅಂತ. ಸೊ ಮಂಜನನೇನು ಕೆಟ್ಟದಲ್ಲ, ಕ್ಯಾರೆಕ್ಟ್ರು ಅಂತ ಬಂದ ತಕ್ಷಣ ಅವರು ಆ ಇದಕ್ಕೆ ಇಳ್ಕೊಂಡು ಒಂಥರ ಹೆಂಗಂದ್ರೆ ಅದರಲ್ಲಿ ಮುಳುಗಿಬಿಡ್ತಾರೆ ಅಲ್ವಾ. ನಿನ್ನೆ ಮೊನ್ನೆ ನಾವೆಲ್ಲ ಬೈಕೊತಾ ಇದ್ವಿ, ಏನಪ್ಪ ಇವರು ಹಿಂಗೆ ಕಾಣಿಸ್ತಿದ್ದಾರೆ ಅಂತ. ಬಟ್ ಅವರು ಮಾಡಿದ್ದು ನಾನು ತಪ್ಪು ಅಂತ ಸರಿ ಅಂತ ಹೇಳ್ತಿಲ್ಲ. ಬಟ್ ಅವ್ರ ಕ್ಯಾರೆಕ್ಟರ್ ಒಳಗೆ ಅವ್ರು ಇಳ್ಕೊಂಡು ಅವ್ರ ಒಪಿನಿಯನ್ನ ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಮತ್ತೆ ಸಿಗೋಣ ಬೇರೆ ವಿಡಿಯೋನಲ್ಲಿ. ಹೀಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ ಟು ಸಬ್ಸ್ಕ್ರೈಬ್.